ನಾವು ಇದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ 9th ಕ್ಲಾಸ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟದ್ದು. ಸೊ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಎಲ್ಲಿ ತನಕ ಸಾಲ್ವ್ ಮಾಡಿದ್ದೇವೆ ನಾವು ಹಿಂದಿನ ಕ್ಲಾಸ್ದಲ್ಲಿ ಅಪ್ ಟು 25, 26 also completed, 27 also completed, and 29 completed, and story also completed, and now we are going to discuss okay 33 question number picture writing. ಸೊ ಇದು SSLC ಇರುತ್ತೆ ಫಾರ್ 3 marks, ಸೇಮ್ ಮಾರ್ಕ್ಸ್ ಗೆ SSLC ಕೂಡ ಕೇಳ್ತಾರೆ. ಇದು ಕೆಲವು ಕ್ವಶನ್ಸ್ ಗಳು SSLC ದಲ್ಲಿ ಕಂಪಲ್ಸರಿ ಕೇಳುವಂತ ಕ್ವಶನ್ ಇದು ಪಿಕ್ಚರಲ್ ರೈಟಿಂಗ್, ಬ್ಯೂಟಿಫುಲ್ ಪಿಕ್ಚರ್. ಸೊ ಇದೇ ರೀತಿ ಒಂದು 8ನೇ ಕ್ಲಾಸ್ ಅಲ್ಲಿ ಏನೋ ಒಂದು ಪೋಯಮ್ ಇತ್ತು, ರ್ಯಾಕ್ಸ್ ಇಂದ ವುಡ್ ಅಂತ, ಹೌದಾ? ಸೊ ಬಟ್ ಅಲ್ಲಿ ಏನಿತ್ತು, ಇಲ್ಲಿ ಏನ್ ಮಾಡ್ತಿದ್ದಾರೆ, ಪಿಕ್ಚರ್ ಅನ್ನ ಅವ್ರು ಏನಂತ ಕೊಟ್ಟಿದ್ದಾರೆ ನೋಡಿ, write a description or an account of what the picture suggests to you in a paragraph ಅಂತ. ಸೊ ಈ ಪ್ಯಾರಾಗ್ರಾಫ್ ದಲ್ಲಿ ಏನ್ ಸಜೆಸ್ಟ್ ಮಾಡ್ತಿದೆ ಅದನ್ನ ನೀವು ಬರೀರಿ. ಹಾಗಾದ್ರೆ ಇದನ್ನು ಬರಿಬೇಕಾದ್ರೆ ಪಿಕ್ಚರ್ ಅನ್ನ ಚೆನ್ನಾಗಿ ನೋಡ್ಕೋಬೇಕು. ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕು ಇಡೀ ಚಿತ್ರವನ್ನ. ಸರ್ ಈ ಪಿಕ್ಚರ್ ತಕ್ಕಂತೆ ಏನೇನು ಬರಿಬಹುದು ಸರ್? ಸೊ ಈ ಪಿಕ್ಚರ್ ತಕ್ಕಂತೆ ಏನೇನು ಬರಿಬಹುದು ಅಂದ್ರ, ಈ ಪಿಕ್ಚರ್ ದಲ್ಲಿ ಏನೇನು ಕಾಣಿಸ್ತದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರಿಬಹುದು. ಒಂದೇದು ಇನ್ಫಾರ್ಮೇಶನ್ ಅಬೌಟ್ ದ ಪಿಕ್ಚರ್. ಸೊ ಪಿಕ್ಚರ್ ದಲ್ಲಿ ಏನೇನು ಕಾಣಿಸ್ತದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರಿಬಹುದು. ಮತ್ತು ಈ ಪಿಕ್ಚರ್ ಗೆ ತಕ್ಕಂತ ಮಾಹಿತಿಯನ್ನ, ಮೆಸೇಜಸ್ ಗಳನ್ನ ಕೂಡ ನೀವು ಕೊಡಬಹುದು. ಮೆಸೇಜಸ್ ಅಂತ ಕೊಡಬಹುದು. ಒಂದ್ ಯಾವ್ದೋ ಒಂದು ಮೀನಿಂಗ್ಫುಲ್ ಪಿಕ್ಚರ್ ಇರ್ತದೆ. ಆಕ್ಚುಲಿ ಕೊಡ್ಬೇಕಾದ್ರೆ ದೇ ವಿಲ್ ಗಿವ್ ಅ ಮೀನಿಂಗ್ಫುಲ್ ಪಿಕ್ಚರ್. ಸೊ ಈ ಪಿಕ್ಚರ್ ಬಗ್ಗೆ ನೋಡಿ ಅದ್ರ ಬಗ್ಗೆ ಏನ್ ಮೆಸೇಜ್ ಹೇಳ್ತದೆ ಅದನ್ನ ಬರೀ ಅರ್ಥ ಮಾಡ್ಕೊಂಡು. ಈಗ ಇಲ್ಲಿ ನೋಡ್ರಿ, ಅ ಪರ್ಸನ್ ಇಸ್ ಕಟಿಂಗ್ ಅ ಟ್ರೀ. ಸೊ ಎಲ್ಲಾ ಮರಗಳನ್ನು ಕಡಿದಿದ್ದಾರೆ, ಹೌದಾ? ಇಲ್ಲಿ 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 ಇದು ಆಲ್ರೆಡಿ ಒಂದ್ಸಲ ಕೊಟ್ಟಿದಂತ ಪಿಕ್ಚರ್ ಇದು ನಮ್ಮ SSLC ಒಂದ್ಸಲ ಕೇಳಿದಂತ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಆಮೇಲೆ ಇಲ್ಲೆಲ್ಲ ಕಡಿದಿದ್ದಾರೆ ನೋಡಿ, ಇಲ್ಲಿ ಬೆಟ್ಟ ಗುಡ್ಡ ಇದಾವ, ಇಲ್ಲಿ ಸ್ವಲ್ಪ ಮನೆ ಅದಾವ, ಇಲ್ಲಿ ಟ್ಯಾಪ್ ನಲ್ಲಿ ಇದೆ, ಸೊ ಪಾಟ್, ಆಮೇಲೆ 1 2 3 ಲೇಡೀಸ್ ಆರ್ ಸ್ಟ್ಯಾಂಡಿಂಗ್ ದೇರ್. ಸೊ ದೇ ಆರ್ ಹೋಲ್ಡಿಂಗ್ ಪಾಟ್ಸ್, ಹೌದೇನಿಲ್? ಹಾಗಾದ್ರೆ ಇದ್ರ ಬಗ್ಗೆ ಏನ್ ಬರಿಬಹುದು ಕಾಮನ್ ಆಗಿ ಅಂತಂದ್ರೆ, ಫಸ್ಟ್ ಲೈನ್ ನೀವು ನನ್ನ ಪ್ರಕಾರ ಇಟ್ಸ್ ಅ ಮೀನಿಂಗ್ಫುಲ್ ಪಿಕ್ಚರ್ ಅಂತ ಬರೀ. ಅದೇ ನಾನು ಹೇಳಿದ್ದೀನಿ. ನಾನು ಏನಂತ ಬರಿಬಹುದು? ಇಟ್ಸ್ ಅ ಮೀನಿಂಗ್ಫುಲ್ ಪಿಕ್ಚರ್. ಸೊ ಇದೊಂದು ಮೀನಿಂಗ್ಫುಲ್ ಪಿಕ್ಚರ್ ಆಗಿದೆ ಅಂತ ಬರ. ಮತ್ತ ಅಂದ್ರೆ ಈಸಿಯಾಗಿ ಬರೆಯುವಂತ ಮೆಥಡ್, ಇಟ್ಸ್ ಅ ಮೀನಿಂಗ್ಫುಲ್ ಪಿಕ್ಚರ್. ಅಥವಾ ದ ಗಿವನ್ ಪಿಕ್ಚರ್ ಈಸ್ ವೆರಿ ಮೀನಿಂಗ್ಫುಲ್ ಅಂತ, ದ ಗಿವನ್ ಪಿಕ್ಚರ್ ಈಸ್ ವೆರಿ ಮೀನಿಂಗ್ಫುಲ್. ಸೊ ಆ ರೀತಿ ಬರಿ, ದ ಗಿವನ್ ಪಿಕ್ಚರ್ ಈಸ್ ವೆರಿ ಮೀನಿಂಗ್ಫುಲ್ ಅಂತ ಬರಿ. ಓಕೆ. ಮತ್ತೆ ಒಬ್ಬ ಏನ್ ಮಾಡ್ತಿದ್ದಾನೆ ಇಲ್ಲಿ, ವುಡ್ ಕಟ್ಟರ್ ಅನ್ರಿ, ಆ ಪರ್ಸನ್ ಅನ್ರಿ, ನಿಮ್ಗೆ ಯಾವ್ದು ಅನುಕೂಲ ಆತ ಅದು ಬರೀರಿ. ಓಕೆ, ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ. ಆ ವುಡ್ ಕಟ್ಟರ್ ಈಸ್ ಕಟ್ಟಿಂಗ್ ದ ಟ್ರೀಸ್, ಮರಗಳನ್ನ ಕಟ್ ಮಾಡ್ತಾ ಇದ್ದಾನೆ. ಆಮೇಲೆ ಮಾತ್ರ ತ್ರೀ ಲೇಡೀಸ್ ಆರ್ ಸ್ಟ್ಯಾಂಡಿಂಗ್ ಟು, ಎದಕ್ಕೆ ಸ್ಟ್ಯಾಂಡಿಂಗ್ ಮಾಡಿದ? ಟು ಫಿಲ್ ದ ವಾಟರ್. ಓಕೆ, ಇಲ್ಲಿ ವಾಟರ್ ಒಂದೇ ಡ್ರಾಪ್ ಕೊಟ್ಟಿದ್ದಾರೆ. ವೆರಿ ಲಿಟಲ್ ವಾಟರ್ ಇನ್ ದ ಟ್ಯಾಪ್. ದೇರ್ ಈಸ್ ವೆರಿ ಲಿಟಲ್, ಇದು ನಾನು ಮೇಲ್ಗಡೆ ಮಾಡಿದ್ರೆ ಪಿಕ್ಚರ್ ಕಾಣಿಸಲ್ಲ, ಲಿಟಲ್ ವಾಟರ್ ಇನ್ ದ ಟ್ಯಾಪ್. ಎಷ್ಟು ಅದು ಲೈನ್ಸ್? 4 ಲೈನ್ಸ್. ನೆಕ್ಸ್ಟ್ ಇಲ್ಲಿ ಏನ್ ಬರಿಬೇಕು? ಇನ್ನೇ 2 ಲೈನ್ಸ್, ಇನ್ನು 6 ಲೈನ್ಸ್ ಕರೆಕ್ಟ್ ಬರ್ತಾರೆ, ದೇ ವಿಲ್ ಗಿವ್ 3 marks. We should not cut the trees. We should not cut the trees. Okay? ಯಾಕೆ ಕಟ್ ಮಾಡಬಾರ್ದು? They give oxygen to us. ಮತ್ತ ಗಿಡ ಮರಗಳ ಇರೋದ್ರಿಂದ ಏನಾಗ್ತದೆ? We will get fruits, easy. Will get fruits from the trees. Mata, we will get water. We will get water. How the near sarasad? Rain will come if the trees are there.
ಅದಕ್ಕೆ ಮತ್ ಲಾಸ್ಟಿಗೆ ಒಂದ್ ಲೈನ್ ಏನ್ ಹಾಕ್ಬೇಕು, ಸೇವ್ ದ ಟ್ರೀಸ್ ಅಂತ ಹಾಕ್ಬೇಕು. ಸೇವ್ ದ ಟ್ರೀಸ್. ಆ ಈ ರೀತಿ ಹಾಕಿ ಬರೆದ್ರೆ ಬಹಳಷ್ಟು ಸಿಂಪಲ್ ಆಗಿ ಆಗತ್ತೆ. ಈ ರೀತಿ ನೀವು ಬರಿಬಹುದು. ಗೊತ್ತಾಯ್ತಾ? ಹಾಗಾದ್ರೆ ನಾನು ಏನ್ ಮಾಡಿದ್ದೀನಿ ಇಲ್ಲಿ, ನಾನು ಏನ್ ಕೊಟ್ಟಿದ್ದೀನಿ ನೋಡಿ, ಸಿಂಪಲ್ ಆಗಿ ಟ್ರೀ, ಟ್ರೀಸ್ ಗಿವ್ ಅಸ್, ಟ್ರೀಸ್ ಕ್ಲೀನ್ ದ ಏರ್ ಬಿ ಬ್ರೆತ್. ಈ ಲೈನ್ಸ್ ಕೂಡ ಆಡ್ ಮಾಡ್ತಾ ಬನ್ನಿ, ಹೌದೇನಿಲ್ಲ? ಅದರಲ್ಲಿ ಟ್ರೀಸ್ ಕೀಪ್ ದ ಸಾಯಿಲ್ ಇನ್ ಪ್ಲೇಸ್, ಟ್ರೀಸ್ ಪ್ರೊವೈಡ್ ಅಸ್ ವಿತ್ ಶೇಡ್, ವಿ ನೀಡ್ ಟ್ರೀಸ್ ಫಾರ್ ಆಕ್ಸಿಜನ್. ನೀವು ಅದನ್ನೇ ಸಿಂಪಲ್ ಆಗಿ ಮಾಡಿದ್ದೀವಿ. ಟ್ರೀಸ್ ಗಿವ್ ಆಕ್ಸಿಜನ್, ಟ್ರೀಸ್ ಆರ್ ಇಂಪಾರ್ಟೆಂಟ್ ಫಾರ್ ನಾಟ್ ಓನ್ಲಿ ಫಾರ್ ಅನಿಮಲ್ಸ್, human beings, even human beings ಅದನ್ನ. ಸೊ 1 2 3 4 5 6 ಲೈನ್ಸ್ ಕರೆಕ್ಟ್ ಬರ್ದ್ರೆ ಆಯ್ತು, ದೇ ವಿಲ್ ಗಿವ್ 3 ಮಾರ್ಕ್ಸ್ ಕೊಡ್ತಾರೆ. ಹಾ, ಇಷ್ಟು ಬರ್ದ್ರೆ 3 ಮಾರ್ಕ್ಸ್ಗಳು ಆರಾಮಾಗಿ ಕೊಡ್ತಾರೆ. ಓಕೆ, ಇದು ಪಿಕ್ಚರಲ್ ರೈಟಿಂಗ್. ಹಾಗಾದ್ರೆ ಯಾವುದೇ ಪಿಕ್ಚರ್ ಕೊಡ್ಲಿ ಫಸ್ಟ್ ಲೈನ್ ಬರೀರಿ, ದಿಸ್ ಇಸ್ ವೆರಿ ಮೀನಿಂಗ್ಫುಲ್ ಪಿಕ್ಚರ್ ಅಂತ ಬರ್ದು ಸ್ಟಾರ್ಟ್ ಮಾಡಿರಿ. ಕೊಟ್ಟಂತ ಏನೇನ್ ಮಾಹಿತಿ ಇದೆ ಅದನ್ನ ಬರೀರಿ ಅಲ್ಲಿ. ಸೊ ವುಡ್ ಕಟರ್ ಇಸ್ ಕಟಿಂಗ್ ಇಂತ ಏನೇನ್ ಐತೆ ಅದನ್ನೆಲ್ಲ ಬರೀರಿ. ಅಂಡ್ ದೇರ್ ಇಸ್ ಕ್ಲೌಡ್ಸ್ ಆಲ್ಸೋ ದೇರ್, ಇದು ನೋಡ್ರಿ ಕ್ಲೌಡ್ ಆಲ್ಸೋ, ಅದನ್ನ ನಾವು ನೋಡ್ಕೋಬೇಕು. ಆ ಸೊ ಅದನ್ನ ಬರಿಬಹುದು. ಇಲ್ಲಿ ಮನೆಗಳನ್ನು ಬಿಟ್ಟಿದ್ದೇವೆ, ಅದ್ರ ಬಗ್ಗೆನೂ ನೀವು ಬರಿಬಹುದು. ಓಕೆ, ಈ ರೀತಿ ಬರಿಬಹುದಾ? ಸೊ ವಾಕ್ಯಗಳನ್ನ, ಹಾಗಾದ್ರೆ ಇದಕ್ಕೊಂದು ಇನ್ನೊಂದು ಮೆಥಡ್ ಹೇಳ್ತೀನಿ. ಯಾವಾಗಲೂ ಇಂಥ ವಾಕ್ಯಗಳನ್ನ ಮಾಡ್ಬೇಕಾದ್ರೆ, ಸೊ ಯಾವಾಗಲೂ ಸಣ್ಣ ಸಣ್ಣ ವಾಕ್ಯಗಳನ್ನ ಮಾಡ್ರಿ, ಶಾರ್ಟ್ ಸೆಂಟೆನ್ಸಸ್ ಮಾಡ್ರಿ. ಎಲ್ಲರಿಗೂ ಇದೆ ಹೇಳ್ತೀನಿ. ಸೊ ಇದು ಕ್ವಶನ್ GPST ಅವ್ರಿಗೆ ಐತಿ, HST ಅವ್ರಿಗೂ ಐತಿ. GPST ಅವ್ರಿಗೂ ಕೂಡ ಕ್ವಶನ್ ಕೇಳ್ತಾರೆ, ಐತಿ ದೊಡ್ಡ ದೊಡ್ಡ CET ಎಕ್ಸಾಮ್ ದಲ್ಲೂ ಕೇಳ್ತಾರ. ಸಣ್ಣ ಸಣ್ಣ ವಾಕ್ಯಗಳನ್ನ ಮಾಡಿ, ಆಮೇಲೆ ಕರೆಕ್ಟ್ ವಾಕ್ಯಗಳು ಇರ್ಲಿ, ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ರೆಡಿ ಮಾಡಿ, ಮತ್ತು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡಿ, ಕರೆಕ್ಟ್ ಇದು ಅಷ್ಟೇ ಯೂಸ್ ಮಾಡಿ ಬರೀರಿ. ಹಾ, ಈ ರೀತಿ ಮಾಡಿ. ಮಿನಿಮಮ್ 6 ಸೆಂಟೆನ್ಸಸ್ ಏನಿರ್ಬೇಕು, ಕರೆಕ್ಟ್ ಆಗಿ ಇರಬೇಕು. ನೀವು ಲೈನ್ ಬೈ ಲೈನ್ ಬರಿಬಹುದು, ಪ್ಯಾರಾಗ್ರಾಫ್ ಮಾಡಿ ಬರಿಬಹುದು, ಹೆಂಗ್ ಬೇಕಾದ್ರೆ ಅನುಕೂಲ ಆಗುತ್ತೆ ಹಂಗ್ ಬರೀರಿ. ಆಕ್ಚುಲಿ ಪ್ಯಾರಾಗ್ರಾಫ್ ಮಾಡಿ ಬರಿಬೇಕಂತ ಹೇಳ್ತಾರ. ಸೊ ಇಲ್ಲಿ ಇದೆ ನೋಡ್ರಿ, ಪ್ಯಾರಾಗ್ರಾಫ್ ಮಾಡಿ ಬರಿಬೇಕಂತ ಹೇಳ್ತಾರ. ಬಟ್ ನೀವು ಲೈನ್ ವೈಸ್ ಬರೆದು ಕೂಡ ದೇ ವಿಲ್ ಗಿವ್ ಮಾರ್ಕ್ಸ್, ರೈಟ್? ಸೊ ದಿಸ್ ಇಸ್ ಪಿಕ್ಚೋರಿಯಲ್ ರೈಟಿಂಗ್. ಅಂಡ್ ನೆಕ್ಸ್ಟ್ ಅಗೇನ್ ಫಾರ್ 4 ಮಾರ್ಕ್ಸ್ ಏನ್ ಕ್ವಶನ್ ಕೇಳಿದಾರೆ, ರೀಡ್ ದ ಗಿವನ್ ಟೆಕ್ಸ್ಟ್ ಅಂಡ್ ದ ಕ್ವಶನ್ಸ್. ಇದನ್ನು ಓದ್ರಿ, ಮತ್ತ 4 ಕ್ವಶನ್ಸ್ ಇದಾವೆ, ಆನ್ಸರ್ ಮಾಡಿ. ಓಕೆ, ಏನ್ ಕೇಳಿದಾರೆ, ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮಲ್ಲಿ ನಂಬಿಕೆ ಇರಲಿ, ನೋ ಮ್ಯಾಟರ್ ವಾಟ್ ಯು ಚೂಸ್. ಹೌದಾ? ಕೀಪ್ ವಿನ್ನಿಂಗ್ ಅಟಿಟ್ಯೂಡ್, ಯಾವಾಗಲೂ ಗೆಲುವಿನ ಅಟಿಟ್ಯೂಡ್ ಇರಲಿ. ಅಂಡ್ ಯು ಕ್ಯಾನ್ ನೆವರ್, ಎಂದಿಗೂ ನೀವು ಸೋಲುವುದೇ ಇಲ್ಲ. ಥಿಂಕ್ ಅಬೌಟ್ ಯುವರ್ ಡೆಸ್ಟಿನೇಷನ್, ನಿಮ್ಮ ಗುರಿಯ ಬಗ್ಗೆ ಯಾವಾಗಲೂ ವಿಚಾರ ಮಾಡಿ. ಬಟ್ ಡೋಂಟ್ ವರಿ ಇಫ್ ಯು ಸ್ಟ್ರೇ, ಒಮ್ಮೊಮ್ಮೆ ನಿಮಗೆ ಸೋಲಾದ್ರೂ ವಿಚಾರ ಮಾಡ್ಬೇಡಿ, ಚಿಂತೆ ಮಾಡ್ಬೇಡಿ. ಬಿಕಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಾಟ್ ಯು ಹ್ಯಾವ್ ಲರ್ನ್ ಲಾಂಗ್. ಎಲ್ಲಕ್ಕಿಂತ ಹೆಚ್ಚಿಗೆ ನೀವು ಅದಕ್ಕಾಗಿ ನೀವು ಕಲ್ತಿದ್ದೀರಿ. ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಸೋತರು ಕೂಡ ನೀವು ಬಹಳಷ್ಟು ಕಲ್ತಿದ್ದೀರಿ, ಅದರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಬ್ಯೂಟಿಫುಲ್ ಪೋಯಮ್. ಸೊ ಇದ್ರ ಬಗ್ಗೆ ಏನಂತ ಕ್ವಶನ್ ಕೇಳಿದ್ರೆ, ವಾಟ್ ಅಟಿಟ್ಯೂಡ್ ವಿ ಶುಡ್ ಆಲ್ವೇಸ್ ಹ್ಯಾವ್, ಯಾವ ಅಟಿಟ್ಯೂಡ್ ಇರಬೇಕು, ಅಟಿಟ್ಯೂಡ್ ಅಂತ ಇಲ್ಲಿದೆ ನೋಡಿ. ಸೊ ಕೀಪ್ ಅ ವಿನ್ನಿಂಗ್ attitude. We should keep winning attitude always. Okay, we should always keep winning attitude. ಆಮೇಲೆ ನೆಕ್ಸ್ಟ್, ರೈಟ್ ಎ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಗಿವನ್ ಪೋಯಮ್. ರೈಮಿಂಗ್ ವರ್ಡ್ಸ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಮಿಂಗ್ ವರ್ಡ್ಸ್ ಯಾವ್ದು ಇದಾವು, ಶೂಸ್ ಮತ್ತು, ಹೌದಾ, ಆಮೇಲೆ ಸ್ಟ್ರೇ. ಸೊ ಇದಕ್ಕೆ ನಾವು ಏನಂತ ಕರಿತಿದ್ದೇವೆ ಅಂದ್ರೆ, ಇದ್ರ ಬಗ್ಗೆನೂ ಒಂದು ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳ್ತಾರ. ಅದು ಬಹಳಷ್ಟು ಜನಕ್ಕೆ ನಮ್ಮ ಇಂಗ್ಲಿಷ್ ಟೀಚರ್ಸ್ ಗೊತ್ತೇ ಇರಲಿಲ್ಲ, ಅದು ಯಾವ್ದು ಅನ್ನೋದು ಹೇಳ್ತೀವಿ ನೋಡ್ರಿ. ಸೊ ಇಲ್ಲಿ ಏನಂತ ಕ್ವಶನ್ ಕೇಳಿದ್ರು, ಇದು ಎದರಲ್ಲಿ ಬರ್ತೈತಿ ನೋಡ್ರಿ, ಇದು ಎ. ಓಕೆ, ಎ ಬಿ, ಸೊ ಸಿ ಡಿ. ಓಕೆ, ಎ ಬಿ ಸಿ ಡಿ, ಬಿ ಡಿ ಬಿ ಡಿ. ರೈಮ್ಸ್ ಹೆಂಗದವು, ಬಿ ಡಿ ರೈಮ್ಸ್. ಹೌದೇನ್? 2 4 2 4 ಲೈನ್ಸ್ ರೈಮ್ಸ್ ಅದ. ಸೊ ಕವನಗಳು ಬರಿಬೇಕಾದ್ರೆ ಈ ರೀತಿ ರೈಮಿಂಗ್ಸ್ ಇರಬೇಕಾಗುತ್ತೆ. ಓಕೆ, ಎಸ್. ಹಾಗಾದ್ರೆ ರೈಮಿಂಗ್ ವರ್ಡ್ಸ್ ಆಯ್ತಾ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲಾಂಗ್ ದ ವೇ? ಯಾವ್ದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಿದ್ದಾರೆ,
Ah, the most important thing is that what you learn, you know, ಇದು most important. ಓಕೆ ಮಿನಿಮಮ್ 2 ಲೈನ್ಸ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗೊತ್ತಾಗ್ಲಿಲ್ಲ ಅಂದ್ರೆ 2 ಲೈನ್ಸ್ ಬರ್ರಿ ಅಂಡರ್ಲೈನ್ ಮಾಡ್ರಿ ಅಂಡ್ ಲಾಸ್ಟ್ ವಾಟ್ ಯು ಹ್ಯಾವ್ ಟು ಡೂ ವೆನ್ ಯು ಗೋ ಸ್ಟೇ ಆದಾಗ ಏನ ಮಾಡ್ತೀರಿ ಇಲ್ಲಿದೆ ಥಿಂಕ್ ಅಬೌಟ್ ಯುವರ್ ಡೆಸ್ಟಿನೇಷನ್ ಬಟ್ ಡೋಂಟ್ ವರಿ ಇಫ್ ಯು ಸ್ಟ್ರೇ ಸೊ ನೀವು ಚಿಂತೆ ಮಾಡಬೇಡ್ರಿ ವಿ ಶುಡ್ ನಾಟ್ ಥಿಂಕ್ ಆರ್ ವಿ ಶುಡ್ ನಾಟ್ ವರಿ ಅಬೌಟ್ ಸ್ಟೇ ಓಕೆ ನಾವು ವಿ ಶುಡ್ ಗೋ ಫಾರ್ವರ್ಡ್ ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳಿ ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಮಾರ್ಕ್ಸ್ ಆಯ್ತು ಓಕೆ ನೆಕ್ಸ್ಟ್ ಅಗೇನ್ ಪ್ಯಾಸೇಜ್ ರೀಡ್ ಓಕೆ ಏನಂತ ಕೊಟ್ಟಿದಾರ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ಬ್ಯಾಕ್ ಫಾಲೋ 4 ಕ್ವಶನ್ ಕೇಳ್ತಾರ ಚೈಲ್ಡ್ ಪ್ಲೇಯಿಂಗ್ ಅಂದ ಇದು ನೋಡ್ರಿ ಅನ್ನೋನ್ ಅದಾವ ಇವು ಎಲ್ಲವೂ ಏನದಾವು ಅನ್ನೋನ್ ನಮಗ್ ಗೊತ್ತಿಲ್ಲ ಅದು ಹೌದೇನೆ ಅ ಚೈಲ್ಡ್ ಇಸ್ ಪ್ಲೇಯಿಂಗ್ ಆನ್ ದ ಸ್ಟ್ರೀಟ್ ವಾಸ್ ಹಿಟ್ ಬೈ ಅ ಸ್ಪೀಡಿಂಗ್ ವೆಹಿಕಲ್ ಆಟ ಆಡ್ತಿರ್ಬೇಕಾದ್ರೆ ಒಂದು ಮಗು ಬೀದಿಯಲ್ಲಿ ಅದಕ್ಕೆ ಏನಾಗ್ತದೆ ಒಂದು ವೆಹಿಕಲ್ ಬಂದು ಹಿಟ್ ಮಾಡ್ತದೆ ದ ಚೈಲ್ಡ್ ವಾಸ್ ಲೈಯಿಂಗ್ ಇನ್ ಅ ಪೂಲ್ ಆಫ್ ಬ್ಲಡ್ ಅಂದ್ರೆ ರಕ್ತದ ಮಡುವಿನಲ್ಲಿ ಮಗು ಬಿದ್ದು ಬಿಟ್ಟು ಇಟ್ ವಾಸ್ ಶಿಫ್ಟೆಡ್ ಆ ಮಗುವನ್ನ ಹಾಸ್ಪಿಟಲ್ಗೆ ಹಾಕಿದ್ರು ದ ಡಾಕ್ಟರ್ಸ್ ಹೂ ಎಕ್ಸಾಮಿನ್ ಯಾರು ಡಾಕ್ಟರ್ಸ್ ಪರೀಕ್ಷೆ ಮಾಡ್ತಾರಲ್ಲ ಡಾಕ್ಟರ್ಸ್ told its parent that the child needed immediately blood transfusion and they must arrange for 4 bottles of blood immediately. ಸೊ ಡಾಕ್ಟರ್ಸ್ ಏನಂತ ಮಾಡ್ತಾರ ಅಲ್ಲಿ ಏನ ಎಕ್ಸಾಮಿನ್ ಮಾಡಿದ ತಕ್ಷಣ ಹೇಳ್ತಾರ ಮಗುವಿಗೆ ಇಮಿಡಿಯೇಟ್ಲಿ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕು ಬ್ಲಡ್ ಅನ್ನು ಹಾಕ್ಬೇಕಾಗತ್ತ ಎಷ್ಟು ಬಾಟಲ್ಸ್ ಆಫ್ ಬ್ಲಡ್ 4. ಸೊ ಕೆಲವು ಇಂಪಾರ್ಟೆಂಟ್ ಇದ್ದುದನ್ನ ಅಂಡರ್ಲೈನ್ ಮಾಡ್ತಾ ಬನ್ನಿ ಓಕೆ ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ದಾರೆ ಅಂಡರ್ಲೈನ್ ಮಾಡ್ತಾ ಬನ್ನಿ ಓಕೆ ಸೊ ಮತ್ಯಾವುದು ದ ಡಾಕ್ಟರ್ಸ್ ಹೌದಾ ಯಾವುದು 115 ಕೊಟ್ಟಿರ್ತಾರೆ ಓಕೆ ಅಂದ್ರೆ ಇದೇನು ಅನ್ನೋನ್ ಪ್ಯಾಸೇಜ್ ಅಲ್ಲ ಆಲ್ರೆಡಿ ನಿಮ್ಗೆ ಕೊಟ್ಟಿದಂತ ಪೇಜ್ ನಂಬರ್ 115 ಪೇಜ್ ನಂಬರ್ 115 ಪೇಜ್ ನಂಬರ್ 115 ಪೇಜ್ ನಂಬರ್ ದಲ್ಲಿ ಕೊಟ್ಟಿದ್ದಾರೆ ಪ್ಯಾಸೇಜ್ ಅಂದ್ರೆ ಅವ್ರು ಕೊಟ್ಟಂತ ಪ್ಯಾಸೇಜ್ ಏನದ ಅವ್ರು ಸ್ವಲ್ಪ ಓದ್ಕೋಬೇಕು ದ ಈಗರ್ ಪೇರೆಂಟ್ಸ್ ಆಫರ್ಡ್ ಗುಡ್ ಮನಿ ಫಾರ್ ಬೈಯಿಂಗ್ ಬ್ಲಡ್ ಸೊ ಅವಾಗ ಏನ್ ಮಾಡ್ತಾರು ಪೇರೆಂಟ್ಸ್ಗಳು ಯಾರು ಬ್ಲಡ್ ಕೊಡ್ತೀರಿ ಅದಕ್ಕಾಗಿ ನಾವು ಅಮೌಂಟ್ ಅನ್ನು ಒಳ್ಳೆ ಅಮೌಂಟ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಮೆನಿ ಯಂಗ್ ಮ್ಯಾನ್ ಬಹಳಷ್ಟು ಯುವಕರು ಡಿಡ್ ಗಿವ್ ಬ್ಲಡ್ ಬಟ್ ಬಹಳಷ್ಟು ಯುವಕರು ಬಂದು ಬ್ಲಡ್ ಅನ್ನು ಕೊಡ್ತಾರೆ ಆದ್ರೆ ನನ್ ಎಕ್ಸೆಪ್ಟೆಡ್ ದ ಮನಿ ಅಫರ್ಡ್ ಯಾರು ಹಣವನ್ನ ಸ್ವೀಕರಿಸಲಿಲ್ಲ ದೇ ಬ್ಲಂಟ್ಲಿ ಟೋಲ್ಡ್ ದ ಪೇರೆಂಟ್ಸ್ ಅವರು ನೇರವಾಗಿ ಹೇಳ್ತಾರೆ ಪೇರೆಂಟ್ಸ್ ಗಳಿಗೆ ದಟ್ ಬ್ಲಡ್ ಕುಡ್ ನಾಟ್ ಬಿ ಬಾಟ್ ವಿತ್ ಮನಿ ರಕ್ತವನ್ನ ನಾವು ಯಾವಾಗಲೂ ಹಣದಿಂದ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಡ್ ದಟ್ ಇಸ್ ಇಟ್ ಶುಡ್ ಬಿ ಡೊನೇಟೆಡ್ ಬೈ 1% ಅನ್ನೋದು ಅದು ಯಾವಾಗಲೂ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಡೊನೇಟ್ ಮಾಡ್ತಾ ಬರಬೇಕು ಯಾರು ಆ ಹಣಕ್ಕಾಗಿ ದುಡ್ಡಿಗಾಗಿ ನೀವು ಹಣಕ್ಕಾಗಿ ಬ್ಲಡ್ ಅನ್ನ ಕೊಡಬಾರ್ದು ಸೊ ಹಾಗಾದ್ರೆ ನೀವು ಆಗಿರ್ಬೋದು ಯಾರು ಬೇಕಾದ್ರೂ ಬ್ಲಡ್ ಕೊಡ್ಬೋದು ಯಾರು ಹೆಲ್ತಿ ಇರ್ತದೆ ಬ್ಲಡ್ ಕೊಡ್ಬೋದು ಬ್ಲಡ್ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ ನಿಮಗೆ ಫ್ರೂಟ್ಸ್ ಕೊಡ್ತಾರೆ ತಿನ್ಲಿಕ್ಕೆ ಆಮೇಲೆ ಒಂದು ಹಾಫ್ ಅನ್ ಅವರ್ ಅಲ್ಲೇ ಅಡ್ಡಾಡ್ಬೇಕು ಮುಗೋಯ್ತು ಸರ್ ಬ್ಲಡ್ ಕೊಡೋದ್ರಿಂದ ನಮಗೆ ಏನ್ ವೀಕ್ನೆಸ್ ಆಗುತ್ತೆ ಆಗಲ್ಲ ಎಷ್ಟು ಬ್ಲಡ್ ಕೊಡ್ತೀರಿ ಅಷ್ಟು ಹೋಗುತ್ತಾ ಮತ್ತು ಹೊಸ ಬ್ಲಡ್ ಬರ್ತಾ ಅದರಿಂದ ಇನ್ನಷ್ಟು ಆರೋಗ್ಯಯುತವಾಗಿರ್ತಾರೆ ಮನುಷ್ಯರು ಬಹಳಷ್ಟು ಆರೋಗ್ಯಯುತರಾಗಿರ್ತಾರೆ ಜೈನ್ ಸಿಸ್ಟಮ್ದಲ್ಲಿ ಬಹಳಷ್ಟು ಇದರಲ್ಲಿ ಕೊಡ್ತಾರೆ ನಾನು ಸ್ಪೆಷಲ್ ಆಗಿ ಜೈನಿಸಮ್ದಲ್ಲಿ ಬಹಳಷ್ಟು ಜನ ಬ್ಲಡ್ ಡೊನೇಟ್ ಮಾಡ್ತಿರ್ತಾರೆ ಬ್ಲಡ್ ಕೊಡೋದ್ರಿಂದ ನಿಮ್ಮಲ್ಲಿ ಏನೂ ತೊಂದರೆ ಆಗುದಿಲ್ಲ ಮತ್ತೆ ಹೊಸ ಬ್ಲಡ್ ಬರುತ್ತ ಮತ್ತು ಹೆಲ್ದಿ ಇರುತ್ತದ ಆರೋಗ್ಯ ಬಹಳಷ್ಟು ಚೆನ್ನಾಗಿರ್ತದ ಅಂತ ಬ್ಲಡ್ ಕೊಡೋದು ಸೈಂಟಿಫಿಕ್ ಆಗಿ ಸೊ ಇದು ಸ್ಟೋರಿ ಓದಿದ್ರಿ ಹೋದ ತಕ್ಷಣ ಕ್ವಶನ್ ಕೇಳಿದಾರೆ ಹೌ ಮೆನಿ ಕ್ವಶನ್ಸ್ ಆರ್ ದೇರ್ ಓನ್ಲಿ 2 ಕ್ವಶನ್ಸ್ ಫಾರ್ 2 ಮಾರ್ಕ್ಸ್ ಒಂದೊಂದು ಕ್ವಶನ್ಗೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ವಾಟ್ ವಾಸ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಡಾಕ್ಟರ್ಸ್ ಟು ದ ಪೇರೆಂಟ್ಸ್ ಆಫ್ಟರ್ ಎಕ್ಸಾಮಿನಿಂಗ್ ದ ಚೈಲ್ಡ್ ಸೊ ಇಲ್ಲಿ ಎಕ್ಸಾಮಿನಿಂಗ್ ಅಂತ ನಾವು ಅಂಡರ್ಲೈನ್ ಮಾಡ್ತಾ ಇದೀವಿ ಸೊ ಇಲ್ಲಿ ನೋಡಿ ದ ಡಾಕ್ಟರ್ಸ್ ಎಕ್ಸಾಮಿನ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ರು ಅಂತ ಕ್ವಶನ್ ಕೇಳ್ತಿದ್ದಾರೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ರು ದ ಡಾಕ್ಟರ್ಸ್ ಎಕ್ಸಾಮಿನ್ ಆದ ತಕ್ಷಣ ಇಲ್ಲಿ ತನಕ ಬರೀರಿ ಫುಲ್ 3 ಲೈನ್ಸ್ ಬರೀರಿ ಇದು 4 ಬಾಟಲ್ಸ್ ಬ್ಲಡ್ ಬೇಕಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ
ಅಂಡ್ ಇನ್ನೊಂದು ಕ್ವಶನ್ ಕೇಳ್ತದ ಮೆನಿ ಯಂಗ್ ಮೆನ್ ಗಿವ್ ಬ್ಲಡ್ ಬಟ್ ನಾನ್ ಅಕ್ಸೆಪ್ಟ್ ದ ಮನಿ ಗಿವ್ ವೈ. ಸೊ ದುಡ್ಡನ್ನ ತಗೊಳ್ಳಿಲ್ಲ ಬಹಳಷ್ಟು ಯುವಕರು ಏಕೆ ಅಂದರೆ ಇಲ್ಲಿದೆ ನೋಡಿ, ಮೆನಿ ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಇದೆಲ್ಲವನ್ನ ಬರೀರಿ ಮುಗಿ. ದೆ ಬ್ಲಂಟ್ಲಿ ಟೋಲ್ಡ್ ದ ಪೇರೆಂಟ್ಸ್ ದಟ್ ಬ್ಲಡ್ ಕುಡ್ ನಾಟ್ ಬಿ bought with the money and that it should be donated by 1%. ಸೊ ಈ ರೀತಿ ಕ್ವಶನ್ ಕೇಳ್ತಾರ. ನಿಮಗೆ ಇನ್ನೊಂದು ಕ್ಲೂ ಹೇಳ್ತೀನಿ ನೋಡಿ, ಈ ರೀತಿ ಕ್ವಶನ್ ಕೇಳ್ತಾರ. ದೇರ್ ಆರ್ ಟೂ ಪ್ಯಾರಾಗ್ರಾಫ್ಸ್ ಆರ್ ದೇರ್, ಟೂ ಪ್ಯಾರಾಗ್ರಾಫ್ಸ್ ಕೊಟ್ಟಾರ ಪ್ಯಾಸೇಜ್ ದಲ್ಲಿ ಮತ್ತು ಟೂ ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ರೀತಿ ಟೂ ಕ್ವಶನ್ಸ್ ಕೇಳ್ತಾರ. ಒಂದನೇ ಕ್ವಶನ್ ಅನ್ನ ಒಂದನೇ ಪ್ಯಾರಾಗ್ರಾಫ್ ದಲ್ಲಿ ಕೇಳ್ಬಹುದು. ಎರಡನೇ ಕ್ವಶನ್ ಅನ್ನ ಎರಡನೇ ಪ್ಯಾರಾಗ್ರಾಫ್ ದಲ್ಲಿ ಕೇಳ್ಬಹುದು. ಅಥವಾ ಒಂದನೇ ಕ್ವಶನ್ ಅನ್ನ ಎರಡನೇ ಪ್ಯಾರಾಗ್ರಾಫ್ ದಲ್ಲಿ, ಎರಡನೇ ಕ್ವಶನ್ ಅನ್ನ ಒಂದನೇ ಪ್ಯಾರಾಗ್ರಾಫ್ ದಲ್ಲಿ ಕೇಳ್ಬೋದು. ಹ್ಯಾವ್ ಅಂಡರ್ಸ್ಟುಡ್? ಅದಕ್ಕಾಗಿ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗದೆ ಇದ್ದರೆ ಸೊ ಒಂದನೇ ಎಲ್ಲ ಲೈನ್ಸ್ ಗಳನ್ನ ಬರ್ತಾರೆ ತಿಳ್ಕೋರಿ. ಸೊ ಅಲ್ಲಿ ಹಿಂದ ಮುಂದ ಇದ್ದಂತ ಲೈನ್ಸ್ ಬರ್ದು ಕೂಡ ಯು ವಿಲ್ ಗೆಟ್ 2 marks. ಓಕೆ, ರೈಟ್? ಓಕೆ, ಸೊ ಎಷ್ಟು ಮಾರ್ಕ್ಸ್ ಆಯ್ತು ಈಗ? 4 + 4 + 3, ಸೊ 11 ಮಾರ್ಕ್ಸ್ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಎಷ್ಟು ಕ್ವಶನ್ಸ್ ಉಳಿದು ನೋಡ್ರಿ. ಇದು 36, 37 ಮತ್ತು 38 ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ.